ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನ. ಸೋಮರಿಯೇ, ಇರುವೆಯ ಹತ್ತಿರಕ್ಕೆ ಹೋಗು, ಅವುಗಳ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. 8ನೇ ವಚನ. ಅವು ಬೇಸಿಗೆಯ ಕಾಲದಲ್ಲಿ ಆಹಾರವನ್ನು ಸಿದ್ಧ ಮಾಡಿಟ್ಟುಕೊಳ್ಳುವವು, ಕೊಯ್ಲಿನ ಕಾಲದಲ್ಲಿ ಧಾನ್ಯವನ್ನೂ ಕೂಡಿಸಿಟ್ಟುಕೊಳ್ಳುವವು. ಇರುವೆಗಳಿಗೆ ಕಾಲ ಯಾವುದೆಂದು ಗೊತ್ತು. ಇದು ಬೇಸಿಗೆಯ ಕಾಲ, ಆಹಾರವನ್ನು ಸಂಗ್ರಹಿಸಿಕೊಳ್ಳುವ ಕಾಲ. ಆನಂತರ ಮಳೆಗಾಲ ಬರುವಂಥದ್ದಾಗಿದೆ. ನಾವೆಷ್ಟೇ ಕಷ್ಟಪಡೋಣ ಅಂದ್ಕೊಂಡ್ರೂ ಆಗಲ್ಲ. ಮಳೆಯಲ್ಲಿ ಹೊರಗೆ ಹೋಗ್ಲಿಕ್ಕಾಗಲ್ಲ, ಆಹಾರ ಸಂಗ್ರಹಿಸಿಕೊಳ್ಳಲಿಕ್ಕಾಗೋದಿಲ್ಲ. ಪ್ರಮಾದ ಹೊಂಚಿ ಹಾಕಿಕೊಂಡಿದೆ. ಕಠಿಣ ಕಾಲ ಬರ್ಲಿಕ್ಕಿದೆ, ಕಷ್ಟ ಕಾಲ ಬರ್ಲಿಕ್ಕಿದೆ. ಹಾಗಾಗಿ ಈ ಇರುವೆಗಳು ಏನ್ ಮಾಡ್ತವೆ ಗೊತ್ತಾ? ಎಷ್ಟು ಕಷ್ಟಪಡಲು ಸಾಧ್ಯವೋ ಅಷ್ಟು ಕಷ್ಟಪಟ್ಟು ಬೇಸಿಗೆ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತವೆ. ಅಂದರೆ ಅರ್ಥ ಏನ್ ಗೊತ್ತಾ? ಇರುವೆಗಳು ಕಾಲ ಯಾವುದೆಂದು ಗುರುತಿಸುತ್ತವೆ, ಫಲಿತವಾಗಿ ಮುಂದಾಲೋಚನೆಯುಳ್ಳವುಗಳಾಗಿ ಕಷ್ಟಪಡ್ತವೆ. ಈ ದಿನ ನಮ್ಮಲ್ಲಿ ಅನೇಕರಿಗೆ ಮುಂದಾಲೋಚನೆ ಇಲ್ಲ. ಬೇಸಿಗೆ ಕಾಲದಲ್ಲಿ ಅವು ಆಹಾರವನ್ನು ಸಂಗ್ರಹಿಸಿಟ್ಟುಕೊಂಡು ಸಂಪಾದಿಸದೆನೆಲ್ಲ ತಿಂದು ಖಾಲಿ ಮಾಡುವುದಿಲ್ಲ. ಎಷ್ಟು ಆಹಾರವನ್ನೆಲ್ಲ ಸಂಗ್ರಹಿಸಿಟ್ಟುಕೊಳ್ಳುತ್ತವೋ, ಸಂಗ್ರಹಿಸಿಟ್ಟುಕೊಂಡ ಆಹಾರವನ್ನೆಲ್ಲ ಖಾಲಿ ಮಾಡುವ ಗುಣ ಅವುಗಳ ಗುಣ ಅಲ್ಲ. ಏನ್ ಮಾಡುತ್ತವೆ? ಆಹಾರವನ್ನು ಅವು ಉಳಿತಾಯ ಮಾಡುತ್ತವೆ. ಮಳೆಗಾಲ ಬರುವಂಥದ್ದಾಗಿದೆ. ಕಷ್ಟಪಡಲು ಮನಸ್ಸು ನಮಗಿದ್ರೂ ಕೂಡ ಕಷ್ಟಪಡಲು ವಾತಾವರಣ ನಮ್ಗೆ ಅನುಕೂಲವಾಗಿರೋದಿಲ್ಲ ಅಂದುಕೊಂಡು ಅವುಗಳು ಏನ್ ಮಾಡ್ತವೆ ಗೊತ್ತಾ? ಇರುವೆಗಳು ಉಳಿತಾಯ ಮಾಡುತ್ತವೆ, ಆಹಾರವನ್ನು ಕೂಡಿಟ್ಕೊಳ್ತವೆ, ಭದ್ರಪಡಿಸಿಕೊಳ್ತವೆ. ಯಾಕೆಂದ್ರೆ ಕಷ್ಟಕಾಲ ಬರಲಿಕ್ಕಿದೆ. ಮುಂದಾಲೋಚನೆಯುಳ್ಳಂತಹ ಜೀವಿತ ಇರುವೆಗಳು ಕಲಿಸ್ತವೆ. ಆದರೆ ನಮ್ಮಲ್ಲಿ ಅನೇಕರಿಗೆ ಮುಂದಾಲೋಚನೆ ಇದೆ ಅಂತೀರಾ? ಒಮ್ಮೆ ಆಲೋಚಿಸಿರಿ. ಈ ದಿನ ಪರಿಸ್ಥಿತಿಗಳು ಚೆನ್ನಾಗಿವೆ, ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಈ ದಿನ ಎಲ್ಲವೂ ಸರಳವಾಗಿ ಸಾಗುತ್ತಾ ಇದೆ. ಆದರೆ ಯಾರಿಗೆ ಗೊತ್ತು ನಾಳೆ ಏನಾಗ್ಲಿಕ್ಕಿದೆ ಎಂದು? ಎಂದಾದರೂ ಆಲೋಚಿಸಿದ್ದೀರಾ? ನನ್ನ ಬಳಿಗೆ ಬಹಳ ಜನ ಸಹೋದರ ಸಹೋದರಿಯರು ಬಂದು ಪ್ರಾರ್ಥನೆ ಸಹಾಯ ಕೋರುತ್ತಾರೆ. ಅದರಲ್ಲಿ ಒಂದೇನೆಂದರೆ, ಕೈಯಲ್ಲಿ 1 ನಯಾ ಪೈಸಾ ಇಲ್ಲಯ್ಯ, ನಾವು ಆರ್ಥಿಕವಾಗಿ ಬಹಳ ಸಫರ್ ಆಗ್ತಿದ್ದೇವೆ. 2ನೇದು, ಮಕ್ಕಳಿಗೆ ಸ್ಕೂಲ್ಗೂ ಕೂಡ ಕಳಿಸಲಾರದ ಪರಿಸ್ಥಿತಿ ಇದೆ, ಸ್ಕೂಲ್ ಫೀಸ್ ಕಟ್ಟಲಾರದ ಪರಿಸ್ಥಿತಿ ಇದೆ, ಮಕ್ಕಳನ್ನು ಓದಿಸಲಾರದ ಪರಿಸ್ಥಿತಿ ಇದೆ. 3, ಮದುವೆ ವಯಸ್ಸಿಗೆ ಬಂದ ಮಕ್ಕಳು ಮನೆಯಲ್ಲಿದ್ದಾರೆ, ಆದರೆ ಮದುವೆ ಮಾಡಲಾರದ ಪರಿಸ್ಥಿತಿ ಇದೆ. ಪ್ರಾಮುಖ್ಯವಾಗಿ ಇಂಥ ಪರಿಸ್ಥಿತಿ ಯಾಕೆ ಆವರಿಸಿತು? ಯಾರನ್ನೂ ನಾನು ನಿಂದಿಸುವ ಪ್ರಯತ್ನ ಮಾಡ್ತಿಲ್ಲ. ಯಾರನ್ನೇ ಆಗಲಿ ಕೀಳು ನೋಟದಿಂದ ನೋಡಿ ಯಾರನ್ನೂ ಕೀಳುಮಟ್ಟಕ್ಕಿಳಿಸುವ ಉದ್ದೇಶ 1% ಕೂಡ ಇಲ್ಲ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಯಾಕೆ ಈ ದಿನ ನಿಮ್ಮ ಕೈಯಲ್ಲಿ 1 ನಯಾ ಪೈಸಾ ಇಲ್ಲ? ಯಾಕೆ ಈ ದಿನ ನಿಮ್ಮ ಮಕ್ಕಳಿಗೆ ನೀವು ಓದಿಸ್ಲಿಕ್ಕಾಗ್ತಾ ಇಲ್ಲ? ಯಾಕೆ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡಿಸ್ಲಿಕ್ಕಾಗ್ತಾ ಇಲ್ಲ? ಕಾರಣವೇನು? ಉತ್ತರ ಹೇಳಂತೀರಾ? ನೀವು ಕಷ್ಟಪಟ್ಟು ಓದಬೇಕಾದ ಸಮಯದಲ್ಲಿ ನೀವು ಓದಲಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾದ ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ. 2ನೇದು, ನೀವು ಸಂಪಾದಿಸಿದರೂ ಕೂಡ ಸಂಪಾದನೆ ಮಾಡಿರುವುದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀರಿ. ಕೆಲವು ಜನ ಗಂಡಂದಿರು ಎಷ್ಟು ಸಂಪಾದಿಸ್ತಾರೋ ಅಷ್ಟನ್ನೆಲ್ಲ ಕುಡಿದು ಬಿಡ್ತಾರೆ. ಅಂಥವ್ರಿಗೆ ಕೇಳ್ತೇನೆ, ಬುದ್ಧಿ ಇದೆಯಾ? ಈ ದಿನ ನಮ್ಮಲ್ಲಿ ಅಂಥವ್ರಿಲ್ಲ ಅಂತೀರಾ? 20,000 ರೂಪಾಯಿ ನೀವು ಸಂಪಾದಿಸಿದ್ರೆ ಅದರಲ್ಲಿ 12,000 14,000 ನೀವು ಕುಡಿದು ಹಾಳು ಮಾಡ್ತಾ ಇದ್ದೀರಿ. ನಿಮಗೆ ಬುದ್ಧಿ ಇದೆಯಾ? ನಿಮಗೆ ಮುಂದಾಲೋಚನೆ ಅನ್ನೋದಿದೆಯಾ? ಜೂಜಾಡುವವನು ಜೂಜಾಟಕ್ಕಾಗಿ ದುಡ್ಡು ಖರ್ಚು ಮಾಡ್ತಾನೆ. ತಿಂದು ಕುಡಿದು ತಿರುಗಾಡುವಂಥವರು ತಾವು ಸಂಪಾದಿಸದೇನಲ್ಲ ಆ ರೀತಿ ಕುಡುಕತನಕ್ಕಾಗಿಯೇ ಖರ್ಚು ಮಾಡ್ತಿದ್ದಾನೆ, ತಿರುಗಾಡುವುದಕ್ಕಾಗಿ ಖರ್ಚು ಮಾಡ್ತಿದ್ದಾನೆ. ನಿಮ್ಗೆ ಮುಂದಾಲೋಚನೆ ಅನ್ನೋದಿದೆಯಾ? ನಿಮಗೆ ಅಂತ ಹೆಂಡ್ತಿದ್ದಾಳೆ, ನಿಮಗೆ ಅಂತ ಮಕ್ಕಳಿದ್ದಾರೆ, ಅವರಿಗೆ ಒಂದು ಭವಿಷ್ಯವಿದೆ. ಆ ಮಕ್ಕಳನ್ನು ಓದಿಸಬೇಕಾದ ಜವಾಬ್ದಾರಿಕೆ ನಿಮ್ಮದಾಗಿದೆ, ಅವರ ಅಗತ್ಯತೆ ಪೂರೈಸುವ ಜವಾಬ್ದಾರಿಕೆ ನಿಮ್ಮದಾಗಿದೆ. ನೀವು ಸಂಪಾದಿಸಿದೆಲ್ಲ ಖರ್ಚು ಮಾಡಿದ್ರೆ ನಾಳಿನ ದಿನ ಅವರ ವಿದ್ಯಾಭ್ಯಾಸದ ಸಂಗತಿ ಏನು? ಅವರ ಫೀಸ್ ಯಾರು ಕಟ್ತಾರೆ? ಮದುವೆ ವಯಸ್ಸಿಗೆ ಬಂದಾಗ ಮಕ್ಕಳ ಮದುವೆ ಯಾರು ಮಾಡ್ತಾರೆ? ಸ್ವಲ್ಪ ಆದ್ರೂ ಮುಂದಾಲೋಚನೆ ಇದೆಯಾ? ಇಲ್ಲ. ಸಂಪಾದಿಸದನ್ನೆಲ್ಲ ಖರ್ಚು ಮಾಡಿಬಿಡ್ತಾ ಇದ್ದೀರಿ, ಸಂಪಾದಿಸಿದನ್ನೆಲ್ಲ ಹಾಳು ಮಾಡಿಬಿಡ್ತಾ ಇದ್ದೀರಿ. ಹಾಗೆ ಕೆಲವೊಂದು ಸಹೋದರಿಯರು ಗಂಡ 10,000 ಸಂಪಾದಿಸಿದ್ರೆ 10,000 ಖರ್ಚು ಮಾಡಲೇಬೇಕು. 20,000, 30,000, 40,000, 50,000 ಲಕ್ಷ ರೂಪಾಯಿ ಸಂಪಾದಿಸಿದ್ರು ಕೂಡ ಇವರ ಆಸೆಗಳು ತೀರಿಸಿಕೊಳ್ಬೇಕು. ಅದನ್ನು ಕೊಂಡ್ಕೊಳ್ಬೇಕು, ಇದನ್ನು ಕೊಂಡ್ಕೊಳ್ಬೇಕು, ಆ ವಸ್ತು, ಆ ವಾಹನ, ಅವ್ರ ಮನೇಲಿ ಕಾರಿದೆ, ನಮ್ಮ ಮನೇಲಿ ಯಾಕಿರಬಾರ್ದು? ಅವರು ಆ ರೇಷ್ಮೆ ಸೀರೆ ಕೊಂಡ್ಕೊಂಡಿದ್ದಾರೆ, ನಾನ್ಯಾಕೆ ಕೊಂಡ್ಕೊಳ್ಬಾರ್ದು?
ಹೀಗೆ ಒಬ್ಬರ ಮೇಲೂ ಒಬ್ಬರು ಪೈಪೋಟಿ ಮಾಡಿ ಸಂಪಾದಿಸಿದ್ದನ್ನೆಲ್ಲ ಖರ್ಚು ಮಾಡುವುದಾದರೆ ಕಷ್ಟ ಬಂದ ದಿನದಲ್ಲಿ ನಿಮಗೆ ಯಾರ್ ಕೈ ಹಿಡಿಯುತ್ತಾರೆ? ಇರುವೆಗಳು ನಮಗೊಂದು ಅದ್ಭುತ ಪಾಠ ಕಲಿಸ್ತಾ ಇವೆ. ಏನೆಂದರೆ ಕಷ್ಟ ಕಾಲ ಬರುವಂತದಾಗಿದೆ, ಶ್ರಮೆ ಕಾಲ ಬರ್ಲಿಕ್ಕಿದೆ, ಕೊರತೆ ಬರಗಾಲ ಬರ್ಲಿಕ್ಕಿದೆ, ಕಠಿಣ ಕಾಲ ಬರ್ಲಿಕ್ಕಿದೆ. ಹಾಗಾಗಿ ಇರುವೆ ಏನ್ ಮಾಡ್ತಾವೆ ಗೊತ್ತಾ? ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲ ಪೂರ್ತಿ ನುಂಗ್ಬಿಡೋದಿಲ್ಲ, ಪೂರ್ತಿ ತಿಂದು ಖಾಲಿ ಮಾಡಲ್ಲ. ಏನ್ ಮಾಡ್ತವೆ? ಉಳಿತಾಯ ಮಾಡ್ತವೆ. ಸಹೋದರರೇ, ಸಹೋದರಿಯರೇ, ತಂದೆಯಂದರೆ, ತಾಯಂದರೆ, ಜ್ಞಾನವುಳ್ಳವರಾಗಿ ನೀವು ಸಂಪಾದಿಸಿರುವ ಸಂಪಾದನೆಯಲ್ಲಿ 20% ಆಗ್ಲಿ 30% ಆಗ್ಲಿ ಉಳಿತಾಯ ಮಾಡುವುದನ್ನು ಕಲಿತುಕೊಳ್ಳಿರಿ, ಕೂಡಿಡುವುದನ್ನು ಕಲಿತುಕೊಳ್ಳಿರಿ. ಚಿಕ್ಕಂದಿನಲ್ಲಿ ಒಂದು ಮಾತು ಬಹಳ ಕೇಳ್ತಾ ಇದ್ದೆವು. ಯಾವ ಮಾತು? ಉಳಿತಾಯ, ಉಳಿತಾಯ, ಉಳಿತಾಯ ಎಂಬ ಮಾತು. ಇವಾಗ ಆ ಮಾತು ಎಂದಾದರೂ ಕೇಳ್ತಾ ಇದ್ದೀರಾ? ಆ ಧ್ಯಾಸವಾಗಲಿ ಆಲೋಚನೆ ಆಗ್ಲಿ ಯಾರಿಗೂ ಇಲ್ಲ. ಉಳಿತಾಯ ಮಾತೇ ಇಲ್ಲ. ನಿಮ್ಮ ಮಕ್ಕಳಿಗೆ ಹೋಗಿ ಕೇಳ್ರಿ, ಮಗನೇ ಉಳಿತಾಯ ಅಂದ್ರೆ ಏನು? ಏನಂದ್ರಿ? ಮತ್ತೊಮ್ಮೆ ಹೇಳ್ರಿ. ಏನಿಲ್ಲ ಮಗನೇ, ಉಳಿತಾಯ ಅಂದ್ರೆ ಏನು? ಏನೋ ಗೊತ್ತಿಲ್ಲ, ಆ ಮಾತು ಯಾವತ್ತೂ ಕೇಳಿಲ್ಲ ಅನ್ನುತ್ತಾರೆ ಮಕ್ಕಳು. ಇದನ್ನ ಕಾರಣವೇನು? ನಾವು ಮರ್ತೋಗಿದ್ದೇವೆ. ಉಳಿತಾಯ ಎಂಬ ಪದವನ್ನೇ ಮರ್ತುಬಿಟ್ಟಿದ್ದೇವೆ. ಉಳಿತಾಯ ಮಾಡುವುದನ್ನ ಬಿಟ್ಟಿದ್ದೇವೆ. ಜ್ಞಾನವಿಲ್ಲದಂತೆ ವ್ಯವಹರಿಸುತ್ತಿದ್ದೇವೆ. ಇದು ವಾಸ್ತವವಲ್ಲವೋ? ಈ ದಿನ ನಿಮಗೆ ಮದುವೆಯಾಗಿದೆ, ಇನ್ನೂ ಮಕ್ಕಳಿಲ್ಲ ಅಂದ್ಕೊಳ್ಳಿ. ಬಂದ ಸ್ಯಾಲ್ರಿಯನ್ನೆಲ್ಲ ನೀವು ಕುಡಿದು ಹಾಳು ಮಾಡಿ ಎಂಜಾಯ್ ಮಾಡಿ ಖಾಲಿ ಮಾಡುವುದಾದ್ರೆ ನಾಳೆ ಮಕ್ಕಳಾಗ್ತಾರಲ್ಲವೋ? ಮತ್ತೆ ಅವರ ಸಂಗತಿ ಏನು? ಆ ಮಕ್ಕಳಿಗೋಸ್ಕರ ಸ್ವಲ್ಪ ಕೂಡಿಡಬೇಕಲ್ಲವೇ? ಈ ದಿನ ಮಕ್ಕಳು ನಿಮ್ಮೊಂದಿಗಿದ್ದಾರೆ, ನಾಳಿನ ದಿವಸ ವಿದ್ಯಾಭ್ಯಾಸಕ್ಕಾಗಿ ಹೊರಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ದುಡ್ಡು ಕಟ್ಟಬೇಕಲ್ಲವೇ? ಓದುತ್ತಾ ಇರುವ ಮಕ್ಕಳು ನಾಳಿನ ದಿನ ಕಾಲೇಜ್ಗೆ ಹೋಗ್ಬೇಕಾಗತ್ತೆ, ಯೂನಿವರ್ಸಿಟಿಗೆ ಹೋಗ್ಬೇಕಾಗತ್ತೆ. ನಾಳಿನ ದಿನ ಹೈಯರ್ ಸ್ಟಡೀಸ್ ಅವರಿಗೆ ಮಾಡಿಸಬೇಕಾದ್ರೆ ನಮ್ಮ ಕೈಯಲ್ಲಿ ದುಡ್ಡಿರಬೇಕಲ್ಲವೇ? ಒಂದು ದಿನ ಒಂದು ದಂಪತಿಗಳಿಬ್ಬರು ಬಂದು ಹೇಳ್ತಾರೆ, ಅಯ್ಯ, ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗ್ಲಿಲ್ಲಯ್ಯ, ದಯವಿಟ್ಟು ಪ್ರಾರ್ಥನೆ ಮಾಡ್ರಿ ಅಂದಾಗ ಕೇಳ್ದೆ, ನಿಮ್ಮ ಮಗಳಿಗೆ ವಯಸ್ಸೆಷ್ಟು ಅಂದಾಗ ಅವ್ರು ಹೇಳಿದ್ರು 43 ವರ್ಷ ಅಂತ. ಯಾಕೆ ಇಷ್ಟಾದ್ರೂ ಮದುವೆ ಮಾಡ್ಲಿಲ್ಲ ಅಂದಾಗ ಕೈಯಲ್ಲಿ ದುಡ್ಡಿಲ್ಲ ಅಂದ್ರು. ಅವ್ರಿಗೇನ್ ಅನ್ಬೇಕು ಹೇಳ್ರಿ? ಇದಕ್ಕೇನ್ ಅನ್ನುತ್ತಾರೆ ಹೇಳ್ರಿ? ಜ್ಞಾನ ಅನ್ನಬೇಕೋ? ಮತ್ತೊಮ್ಮೆ ಹೇಳ್ತಿದ್ದೇನೆ, ಅಂತಹ ಪರಿಸ್ಥಿತಿ ಹಾದು ಹೋಗುವ ತಂದೆ ತಾಯಿಗಳಿಗೆ ನಾನು ನಿಂದಿಸುವ ಪ್ರಯತ್ನ ಮಾಡ್ತಿಲ್ಲ, ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 43 ವರ್ಷ ಆದ್ರೂ ಆ ಮಗಳಿಗೆ ಮದುವೆ ಮಾಡ್ಲಿಲ್ಲ. ಕಾರಣವೇನು? ಮುಂದಾಲೋಚನೆ ಇಲ್ಲ. ಅಯ್ಯೋ, ದೇವ್ರು ನಮಗೆ ಮಗಳನ್ನು ಕೊಟ್ಟಿದಾರಲ್ಲವೇ? ಆ ಮಗಳ ಮದುವೆ ಮಾಡುವ ಜವಾಬ್ದಾರಿ ನಮ್ಮದಾಗಿದೆಯಲ್ಲವೇ? ಹಾಗಾಗಿ ನಾವು ಸಂಪಾದಿಸುವ ಸಂಪಾದನೆಯಲ್ಲಿ ಸ್ವಲ್ಪ ದುಡ್ಡನ್ನು ಕೂಡಿಟ್ಕೊಳ್ಬೇಕಲ್ಲವೇ? ಮಗಳ ಮದುವೆಗೋಸ್ಕರ ಮುಂದಾಲೋಚನೆಯಲ್ಲಿದೆ. ಮಕ್ಕಳನ್ನು ಓದಿಸ್ಲಿಕ್ಕಾಗ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ. ಕಾರಣವೇನು? ನಿಮಗೆ ಮುಂದಾಲೋಚನೆ ಇಲ್ಲ. ಉಳಿತಾಯ ಎಂಬ ಪದ ನಿಮ್ಗೆ ಗೊತ್ತಿಲ್ಲ. ಮಗಳ ಮದುವೆ ಮಾಡ್ಲಿಕ್ಕಾಗ್ತಿಲ್ಲ, ಮಗನ ಮದುವೆ ಮಾಡ್ಲಿಕ್ಕಾಗ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ. ಕಾರಣವೇನು? ನೀವು ಎಲ್ಲಿ ಕೂಡಿಟ್ಟಿದ್ದೀರಿ ಹೇಳಿ? ಅಯ್ಯೋ ಬ್ರದರ್, ನಮಗ್ ಬರೋದೆಷ್ಟು ಗೊತ್ತಾ? ನಾವು ಸಂಪಾದಿಸೋದೆಷ್ಟು ಗೊತ್ತಾ? ಹೌದು, ನೀವು ಸಂಪಾದಿಸೋದು 10,000ವೇ. ಯಾಕೆ ಹಾಗೆ? ನನ್ನ ಉದ್ಯೋಗ ತಕ್ಕಂತೆ ನನಗೆ ಸಂಬಳ ಇದೆ. ಯಾಕೆ ಆ ಉದ್ಯೋಗ ಸಿಕ್ಕಿದೆ ನಿಮ್ಗೆ? ನಿನ್ನೊಂದಿಗೆ ವಿದ್ಯಾಭ್ಯಾಸ ಮಾಡಿದವರು ಉನ್ನತ ಸ್ಥಾನಕ್ಕೆ ಹೋಗಿದಾರಲ್ಲವೇ? ಹೌದು, ಹೋಗಿದ್ದಾರೆ. ನನ್ನೊಂದಿಗೆ ಓದಿದವರಲ್ಲಿ ಒಬ್ಬನು ಕಲೆಕ್ಟರ್ ಆಗಿದ್ದಾನೆ, ಒಬ್ಬನು SP ಆಗಿದ್ದಾನೆ, ಒಬ್ಬನು ಡಾಕ್ಟರ್ ಆಗಿದ್ದಾನೆ. ಮತ್ತೆ ನೀನ್ಯಾಕೆ ಕೂಲಿ ಆಳಾದೆ? ನೀನ್ಯಾಕೆ ಈ ರೀತಿ ಕೆಲಸಗಾರನಾದೆ? ಯಾಕೆಂದರೆ ಆ ದಿನಗಳಲ್ಲಿ ಓದಬೇಕಾದ ಸಮಯದಲ್ಲಿ ಓದಲಿಲ್ಲ. ಯಾಕೆ ಓದಲಿಲ್ಲ ಎನ್ನುವುದು ಪ್ರಶ್ನೆ. ಸೋಮರಿತನ. ಅರ್ಥವಾಯ್ತಾ ನಿಮಗೆ? ಸೋಮರಿತನ. ತಮ್ಮ ತಂಗಿಯಂದರೆ ಕೇಳ್ತಾ ಇದ್ದೀರಾ? ಈ ದಿನ ನಿಮ್ಮೊಂದಿಗೆ ಓದುವಂಥವರು ಒಂದು ದಿವಸ ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಬಹುದು, ಅಧಿಕಾರಿಗಳಾಗಬಹುದು, ಉನ್ನತವಾದ ಸ್ಥಿತಿಗಳಲ್ಲಿ ಸ್ಥಾನಗಳಲ್ಲಿ ಅವರು ಸೇರಬಹುದು. ಆದರೆ ನೀವು ಮಾತ್ರ ಆಫೀಸ್ ಕ್ಲೀನ್ ಮಾಡುವವರಾಗಿ, ಟಾಯ್ಲೆಟ್ಸ್ ಕ್ಲೀನ್ ಮಾಡುವವರಾಗಿ ಕೀಳ್ಮಟ್ಟದಲ್ಲಿರಬೇಕೆಂದು ನಾನು ಬಯಸುತ್ತಾ ಇಲ್ಲ. ಅಂಥ ಕೆಲಸ ಮಾಡುವವರ ಬಗ್ಗೆ ನಾನು ಹೀನವಾಗಿ ಮಾತಾಡ್ತಾ ಇಲ್ಲ. ಆದ್ರೆ ಅವ್ರಿಗೆ ಹೋಗಿ ಕೇಳಿ ನೋಡಿ, ನಾವು ಚೆನ್ನಾಗಿ ಓದಿದ್ರೆ ಯಾಕೆ ಈ ಕೆಲಸ ಮಾಡ್ತಿದ್ದೆವು? ನಾವು ಕಷ್ಟಪಡಬೇಕಾದ ಸಮಯದಲ್ಲಿ ಕಷ್ಟಪಟ್ಟಿದ್ದೇ ಆದರೆ, ನಾವು ಓದಿಕೊಳ್ಳಬೇಕಾದ ಸಮಯದಲ್ಲಿ ಸರಿಯಾಗಿ ಒಂದು ವೇಳೆ ಓದಿದ್ದೇ ಆದರೆ ಇಂಥ ಕೆಲಸ ನಾವು ಮಾಡ್ತಿರ್ಲಿಲ್ಲ. ಆದ್ರೆ ನಮ್ಮ ಮಕ್ಕಳು ಮಾತ್ರ ಇಂಥ ಕೆಲಸ ಮಾಡಬಾರದು. ಅವರಿಗೆ ಕಷ್ಟಪಟ್ಟು ಓದಿಸ್ತೇವೆ ಎಂದು ಯಾವುದೇ ತಂದೆ ಆಗ್ಲಿ ಯಾವುದೇ ತಾಯಿ ಆಗ್ಲಿ ಇದೇ ಮಾತು ಹೇಳ್ತಾರೆ. ಒಂದು ದಿವಸ ನಿಮ್ಮೊಂದಿಗೆ ಓದಿದವರ ಹೆಸರು ಹೇಳಿಕೊಂಡು ನೀವು ಸಂತೋಷಿಸುವವರಾಗಿರಬಾರದು. ನಿಮ್ಮ ಹೆಸರು ಹೇಳಿಕೊಂಡು ಅವರು ಸಂತೋಷಿಸಬೇಕು. ಅಂತಹ ಸ್ಥಾನಕ್ಕೆ ನೀವು ಸೇರಬೇಕು. ಈ ಕಲ್ವರಿ ಸ್ವರ ವೀಕ್ಷಿಸುವಂತಹ ಪ್ರತಿ ಸ್ಟೂಡೆಂಟ್, ಪ್ರತಿ ತಮ್ಮ, ಪ್ರತಿ ತಂಗಿ, ನಿಮ್ಮ ವಿಷಯದಲ್ಲಿ ಅನೇಕರು ಅವನು ನಮ್ಮ ಕ್ಲಾಸ್ಮೇಟ್ ಆಗಿದ್ದಾನೆ, ಅವನು ನಮ್ಮ ಕ್ಲಾಸ್ಮೇಟ್ ಆಗಿದ್ದಾಳೆ, ನಾವು ಒಟ್ಟಿಗೆ ಓದಿದೆವು ಎಂದು ನಿಮ್ಮ ಹೆಸರು ಹೇಳಿಕೊಂಡು ಅವರು ಹೆಮ್ಮೆ ಪಡುವ ಹಾಗೆ ನೀವಿರಬೇಕು. ಒಂದು ಮೆಸೇಜ್ ನನಗೆ ಬಂತು ಅಮೆರಿಕ ದೇಶದಿಂದ. ಒಂದು ಟಿವಿ ಚಾನಲ್ನಲ್ಲಿ ಆ ಸಹೋದರನು ಹೋಗಿ ಇಂಟರ್ವ್ಯೂ ಕೊಡಬೇಕು ಎಂದು ಆಸೆ ಪಡ್ತಾ ಇದ್ದ. ಏನೆಂದು ನನಗೆ ಮೆಸೇಜ್ ಕಳಿಸಿದ ಗೊತ್ತಾ? ಬ್ರದರ್, ಇಂಥ ಟಿವಿ ಚಾನಲ್ ಅವರ ಬಳಿಗೆ ನಾನು ಹೋಗಿ ಇಂಟರ್ವ್ಯೂ ಕೊಡಬೇಕಂದುಕೊಳ್ತಿದ್ದೇನೆ. ನೀವು ನನ್ನ ಸ್ನೇಹಿತರಾಗಿದ್ದೀರಿ ಎಂದು ನಾನು ಅವರಿಗೆ ಹೇಳಬಹುದಾ? ಸತೀಶ್ ಕುಮಾರ್ ಯಾರು ಗೊತ್ತಾ? ನನ್ನ ಫ್ರೆಂಡ್ ಆಗಿದ್ದಾರೆ ಎಂಬುದಾಗಿ ನಾನು ಅವರಿಗೆ ಹೇಳಬಹುದು. ಯಾಕೆಂದರೆ ಆ ವ್ಯಕ್ತಿಗೆ ಗೊತ್ತು, ಆ ವ್ಯಕ್ತಿಯ ಟೀಮ್ಗೆ ಗೊತ್ತು. ಆ ಟಿವಿ ಚಾನಲ್ ಅವರ ಬಳಿಗೆ ಹೋಗಿ
ನಾನು ಸತೀಶ್ ಕುಮಾರ್ ಅವರ ಫ್ರೆಂಡ್ ಆಗಿದ್ದೇನೆ ಎಂದಾಗ ಖಂಡಿತವಾಗಿ ಅವರು ಎಕ್ಸೆಪ್ಟ್ ಮಾಡ್ತಾರೆ ಎಂಬುದಾಗಿ. ಅವ್ರು ಕೇಳಿದೇನು ಗೊತ್ತಾ, ನಿಮ್ಮ ಹೆಸರು ಹೇಳ್ಕೊಳ್ಬಹುದಾ, ನೀವು ನಮ್ಮ ಸ್ನೇಹಿತರು ಫ್ರೆಂಡ್ ಎಂಬುದಾಗಿ ಹೇಳಬಹುದಾ ಎಂದು ಕೇಳಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಆ ಸ್ಥಾನವನ್ನು ದೇವರು ಈ ದೀನ ಸೇವಕನಿಗೆ ಹೇಗೆ ಕೊಟ್ಟಿದ್ದಾರೆ ದಯವಿಟ್ಟು ಕೇಳಿರಿ. ಈ ಸ್ಥಾನಕ್ಕೆ ನನ್ನನ್ನು ತಂದಿದ್ದು ಆ ದೇವರೇ. ನಮ್ಮ ಹೆಸರು ಹೇಳಿಕೊಂಡು ಆಶೀರ್ವಾದ ಹೊಂದಿಕೊಳ್ಳಬೇಕು ಇತರರು ಎಂದು ದೇವರು ಕೋರ್ತಿದ್ದಾರೆ. ತಮ್ಮ ತಂಗಿಯಂದರೆ, ನಾಳಿನ ದಿನ ನಿಮ್ಮ ಹೆಸರು ಹೇಳುವಾಗ ಬೇರೆಯವರಿಗೆ ಉದ್ಯೋಗ ಸಿಗಬೇಕು. ಒಂದು ದಿನ ಒಬ್ಬ ತಾಯಿ ನನ್ನ ಬಳಿಗೆ ಬಂದಳು. ಎಷ್ಟೋ ಬಾಧೆಯಿಂದ ಬಂದಿದ್ದಳು. ಬಂದು ಹೇಳ್ತಾಳೆ, ಅಯ್ಯ, ನನ್ನ ಮಗ ಅಮೆರಿಕ ದೇಶದಲ್ಲಿ ಓದುತ್ತಿದ್ದಾನೆ, ಮುಗಿಸಿದ್ದಾನೆ, ಈಗ ಫರ್ದರ್ ಆಗಿ MS ಮಾಡಬೇಕು, ಆದರೆ ಎಲ್ಲಿಯೂ ಕೂಡ ಅಡ್ಮಿಷನ್ ದೊರಕುತ್ತಾ ಇಲ್ಲ. 1 ವೀಕಲ್ಲಿ ವೀಸಾ ಮುಗ್ದೋಗುತ್ತೆ, ತಿರುಗಿ ಬರಬೇಕಾಗತ್ತೆ, ಆದರೆ ಮಗ ಬಹಳ ಬಾಧೆ ಪಡ್ತಾ ಇದ್ದಾನೆ. ಮಮ್ಮಿ, 1 ವೀಕಲ್ಲಿ ನನಗೆಲ್ಲಿಂದ ಅಡ್ಮಿಷನ್ ದೊರಕುತ್ತೆ, ಯಾವ ಕಾಲೇಜ್ ಅವರು ಸೀಟ್ ಕೊಡ್ತಾರೆ, 1 ವೀಕಲ್ಲಿ ವೀಸಾ ಮುಗ್ದೋಗುತ್ತೆ, ಇಂಡಿಯಾಕ್ಕೆ ಬರಬೇಕಾಗತ್ತೆ, ಬಹಳ ಬಾಧೆ ಅನಿಸುತ್ತಿದೆ, ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲವೆಂದು ನನ್ನ ಮಗ ಫೋನ್ ಮಾಡಿದಾನಯ್ಯ. ನಮ್ಮ ಮಗ 1 ವೀಕಲ್ಲಿ ಇಂಡಿಯಾಕ್ಕೆ ಬರ್ತಿದ್ದಾನೆ, ಆದರೆ ಅವನು ಓದುವ ಆಸೆ ಇದೆ, ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ಅಂದಳು. ಅಮ್ಮ, ನಾನು ಒಂದು ಇಮೇಲ್ ID ಕೊಡ್ತೇನೆ, ಈ ಇಮೇಲ್ IDಗೆ ನಿಮ್ಮ ಮಗನು ಒಂದು ಮೇಲ್ ಮಾಡಿ ತನ್ನ ರಿಕ್ವೆಸ್ಟ್ ಕಳಿಸಲು ಹೇಳ್ರಿ, ಅದರಲ್ಲಿ ಒಂದು ವಿಷಯ ಮೆನ್ಷನ್ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಇಮೇಲ್ ID ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೊಟ್ಟಿದ್ದಾರೆ, ನಿಮಗೆ ಭೇಟಿ ಆಗ್ಲಿಕ್ಕೆ ಹೇಳಿದ್ದಾರೆ ಎಂಬ ಮಾತನ್ನು ಮೆನ್ಷನ್ ಮಾಡ್ಲಿಕ್ಕೆ ಹೇಳ್ರಿ ಎಂದು ಹೇಳಿ ಕಳಿಸಿಕೊಟ್ಟೆ. ಮುಂದಿನ ವಾರ ವಿಸಿಟಿಂಗ್ ಅವರ್ಸ್ನಲ್ಲಿ ಆ ತಾಯಿ ಮತ್ತೊಮ್ಮೆ ಬಂದಳು. ಬಹಳ ಸಂತೋಷದಿಂದ ಹೇಳಿದಳು, ಅಯ್ಯ, ನೀವು ಹೇಳಿದಂತೆಯೇ ನಮ್ಮ ಮಗ ಇಮೇಲ್ IDಗೆ ಇಮೇಲ್ ಕಳಿಸ್ದ, ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದ. ತಕ್ಷಣವೇ ಅವರು ನಮ್ಮ ಮಗನನ್ನು ಕರೆಸಿಕೊಂಡ್ರು, 1 ವೀಕಲ್ಲಿ ಅಡ್ಮಿಷನ್ ಕೊಡಿಸಿದ್ರು, ಕಾಲೇಜಿನಲ್ಲಿ ಸೇರಿಸಿಕೊಂಡ್ರು. ಈಗ ನನ್ನ ಮಗ MS ಮಾಡಲು ಕಾಲೇಜ್ ಜಾಯ್ನ್ ಆಗಿದ್ದಾನೆಂದು ಹೇಳಿದಾಗ ಕೇಳಿ ಎಷ್ಟು ಸಂತೋಷ ಅನಿಸಿತು ಗೊತ್ತಾ? ಪ್ರಿಯ ಸಹೋದರರೇ ಸಹೋದರಿಯರೇ, ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ, ಓದುತ್ತೇನೆ ನೋಡಿ. ಜ್ಞಾನೋಕ್ತಿ 11ನೇ ಅಧ್ಯಾಯ 10-11ನೇ ವಚನ. ನೀತಿವಂತನು ಅಭಿವೃದ್ಧಿಯಾಗುವುದು, ಪಟ್ಟಣಕ್ಕೆ ಉಲ್ಲಾಸ. 11ನೇ ವಚನ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು. ನೀವು ಆಶೀರ್ವದಿಸಲ್ಪಡುವುದಾದರೆ ನಿಮ್ಮ ಪಟ್ಟಣಕ್ಕೆ ಆಶೀರ್ವಾದ ಬರುವುದು. ಟ್ರಿಪ್ ಅಡ್ವೈಸರ್ ಎಂಬ ಒಂದು ವೆಬ್ಸೈಟ್ ಇದೆ, ಟ್ರಿಪ್ ಅಡ್ವೈಸರ್ ಎಂಬುದಾಗಿ. ಯಾವುದೇ ದೇಶಕ್ಕೆ ಯಾವುದೇ ಪಟ್ಟಣಕ್ಕೆ ಹೋಗುವಾಗ ಈ ಟ್ರಿಪ್ ಅಡ್ವೈಸರ್ ಎನ್ನುವಂತಹ ಸೈಟ್ ಏನ್ ಮಾಡುತ್ತೆ ಗೊತ್ತಾ? ತಿಳಿಯಪಡಿಸುತ್ತೆ ಏನೆಂದು. ಇಂಥ ಪಟ್ಟಣಕ್ಕೆ ನೀವು ಹೋಗ್ತಾ ಇದ್ದೀರಾ, ಹಾಗಾದರೆ ಈ ಪಟ್ಟಣದಲ್ಲಿ ನೀವು ನೋಡಬೇಕಾದ ಮೊಟ್ಟಮೊದಲ ಪ್ಲೇಸ್ ಇದು, 2ನೇ ಪ್ಲೇಸ್ ಇದು, 3ನೇ ಪ್ಲೇಸ್ ಇದು ಎಂದು, ಹೀಗೆ ಆ ಪಟ್ಟಣದ ಪ್ರತ್ಯೇಕತೆ, ಆ ಪಟ್ಟಣದಲ್ಲಿ ನೀವು ತಪ್ಪದೆ ನೋಡಬೇಕಾದಂತಹ ಪ್ರದೇಶಗಳು, ಇವೆಲ್ಲವುಗಳನ್ನು ಆ ಟ್ರಿಪ್ ಅಡ್ವೈಸರ್ ವೆಬ್ಸೈಟ್ ಅಡ್ವೈಸ್ ಮಾಡುತ್ತೆ. ನಿಮಗೆ ಗೊತ್ತಾ ಪ್ರಿಯರೇ, ಟ್ರಿಪ್ ಅಡ್ವೈಸರ್ ಎನ್ನುವಂತಹ ವೆಬ್ಸೈಟ್ಗೆ ಹೋಗಿ ನೋಡಿ. ಅದರೊಳಗೆ ಕಲ್ವರಿ ಟೆಂಪಲ್ ಹೈದರಾಬಾದ್ ಎಂದು ಟೈಪ್ ಮಾಡಿ. ತಕ್ಷಣ ನಿಮಗೇನ್ ಕಾಣುತ್ತೆ ಗೊತ್ತಾ? ಹೈದರಾಬಾದ್ನಲ್ಲಿರುವಂತಹ 256 ಸ್ಥಳಗಳಲ್ಲಿ, ನೋಡಬೇಕಾದ ಸ್ಥಳಗಳಲ್ಲಿ ಮೊಟ್ಟಮೊದಲು ನೋಡಬೇಕಾದದ್ದು ಕಲ್ವರಿ ಟೆಂಪಲ್ ಎಂಬುದಾಗಿರುತ್ತೆ. ಬೇಕಾದರೆ ನೋಡಿ. ಟ್ರಿಪ್ ಅಡ್ವೈಸರ್ ಇಂಡಿಯನ್ ವೆಬ್ಸೈಟ್ ಅಲ್ಲ. ಆದಾಗ್ಯೂ ಅವರು ಆ ಟ್ರಿಪ್ ಅಡ್ವೈಸರ್ನಲ್ಲಿ ಮೆನ್ಷನ್ ಮಾಡಿದೇನು ಗೊತ್ತಾ? ನೀವು ಹೈದರಾಬಾದ್ನಲ್ಲಿ ನೋಡಬೇಕಾದಂತಹ ಪ್ರಮುಖ ಪ್ರದೇಶಗಳಲ್ಲಿ ಮೊಟ್ಟಮೊದಲು ನೋಡಬೇಕಾದದ್ದು ಕಲ್ವರಿ ಟೆಂಪಲ್ ಆಗಿದೆ. ಯಥಾರ್ಥವಂತರ ಆಶೀರ್ವಾದ ಪಟ್ಟಣಕ್ಕೆ ಕೀರ್ತಿಯನ್ನು ತರುತ್ತದೆ. ಈ ದಿನ ನಮ್ಮ ಹೈದರಾಬಾದ್ ಪಟ್ಟಣ ಪ್ರಪಂಚದ ಮ್ಯಾಪ್ನಲ್ಲೇ ಒಂದು ಉನ್ನತವಾದ ಸ್ಥಾನದಲ್ಲಿ ನಮ್ಮ ಕಲ್ವರಿ ಟೆಂಪಲ್ ಸೇರಿಸಿದೆ. ಕಾರಣವೇನೆಂದರೆ ಪ್ರಪಂಚದಲ್ಲಿಯೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಚರ್ಚ್ ಇನ್ ದ ವರ್ಲ್ಡ್ ಕಲ್ವರಿ ಟೆಂಪಲ್ ಆಗಿದೆ. ಸಹೋದರ ಸಹೋದರಿ, ನಿಮ್ಮ ನಿಮಿತ್ತ ನಿಮ್ಮ ಪಟ್ಟಣಕ್ಕೆ ಕೀರ್ತಿ ಬರಬೇಕು, ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬಕ್ಕೆ ಕೀರ್ತಿ ಬರಬೇಕು, ನಿಮ್ಮ ನಿಮಿತ್ತ ನಿಮ್ಮ ಹೆಸರಿನ ನಿಮಿತ್ತ 10 ಜನರಿಗೆ ದಿವ್ಯ ಆಶೀರ್ವಾದಗಳು ಅವರಿಗೆ ಬರಬೇಕು. ಆ ಸಹೋದರಿ ಬಂದು ಎಷ್ಟೋ ಸಂತೋಷದಿಂದ ಹೇಳ್ತಾಳೆ, ಅಯ್ಯ, ನಮ್ಮ ಮಗ ಸೆಟ್ಲ್ ಆದನೆಂದು. ಒಬ್ಬ ಸಹೋದರ ಇಂಗ್ಲೆಂಡ್ಗೆ ಹೋಗಿದ್ದ. ಹೋಗ್ತಾ ಹೋಗ್ತಾ ನನಗೆ ಫೋನ್ ಮಾಡಿದ್ರು, ಅಣ್ಣ ಇಂಗ್ಲೆಂಡ್ ಹೋಗ್ತಿದ್ದೇನೆ ಅಂದಾಗ ಬಹಳ ಸಂತೋಷ ಅಂದೆ. ಅಣ್ಣ, ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ಯಾವ ಸಭೆಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು ಅಂದಾಗ ನಾನು ಇಂಥ ಸಭೆಗೆ ಹೋಗಿ ಎಂದು ಹೇಳಿದೆ. ಇಂಥ ವ್ಯಕ್ತಿಯಲ್ಲಿರ್ತಾರೆ, ಅವರಿಗೆ ನನ್ನ ಹೆಸರು ಹೇಳು, ನಿನಗೆ ಭೇಟಿ ಆಗ್ತಾರೆ ಎಂದು ಹೇಳಿದೆ. ಅಲ್ಲಿಗೆ ಹೋಗ್ತಾನೆ, ಅವ್ರಿಗೆ ಭೇಟಿ ಆಗ್ತಾನೆ. ಆ ವ್ಯಕ್ತಿಗೆ ನಿಮ್ಮ ಹೆಸರು ಹೇಳಿದ್ರೆ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಅಣ್ಣ ಸುಮ್ಮನೆ ನಿಮ್ಮ ಹೆಸರು ಹೇಳಿದ್ರೆ ಸಾಕು. ಆ ವ್ಯಕ್ತಿ ತನ್ನ ಮನೆಗೆ ನನ್ನನ್ನು ಕರೆದೊಯ್ದು ಇಂಗ್ಲೆಂಡ್ ದೇಶದಲ್ಲಿ ಈಗ ಭದ್ರವಾಗಿದ್ದೇನೆ ಅಣ್ಣ ಅಂದ. ನಂಬಿಗಸ್ತನಾಗಿ ಅಲ್ಲಿಯೇ ಇರು, ದೇವರು ನಿನ್ನ ಜೀವಿತ ಸೆಟಲ್ ಮಾಡ್ತಾರೆ ಅಂದೆ. ಕೆಲವು ವಾರಗಳಾದ ನಂತರ ತಮ್ಮ ಮತ್ತೆ ಫೋನ್ ಮಾಡಿದ, ಅಣ್ಣ, ನೀವು ಹೇಳಿದಂತೆ ನಂಬಿಗಸ್ತನಾಗಿ ನಿಮ್ಮ ಫ್ರೆಂಡ್ಗೆ ಭೇಟಿಯಾದೆ, ಅವರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಈಗ ಅವ್ರು ಹೋಗ್ತಿರುವ ಸಭೆಗೆ ನನ್ನನ್ನು ಕೂಡ ಕರೆದೊಯ್ದಿದ್ದಾರೆ. ಆ ಸಭೆಯಲ್ಲಿಯೇ ಒಳ್ಳೆ ಉದ್ಯೋಗವನ್ನು ದೇವರು ನನಗೆ ಅನುಗ್ರಹಿಸಿದ್ದಾರೆ ಅಂದ. ಸಹೋದರ ಸಹೋದರಿಯರೇ, ನೀವು ಆಶೀರ್ವದಿಸಲ್ಪಡುವುದಾದರೆ ನಿಮ್ಮ ಹೆಸರನ್ನು ಕೂಡ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಯಾರೋ ಹೆಸರು ಹೇಳ್ಕೊಂಡು ಅವರ ಕ್ಲಾಸ್ಮೇಟ್ ಆಗಿದ್ದೇನೆ ನಾನು ಎಂದು ಹೇಳ್ಕೊಳ್ಳೋದ್ರೆಲ್ಲ ಏನು ದೊಡ್ಡ ವಿಷಯ ಇಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಬೇರೆಯವರು ಸಂತೋಷ ಪಡಬೇಕು, ನಾನು ಅವರ
ಕ್ಲಾಸ್ಮೇಟ್ ಎಂದು. ಈ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿ ಸ್ಟೂಡೆಂಟ್ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಸೇರಿ ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಬೇಕು, ಆದರ್ಶಕರವಾಗಿ ಮಾರ್ಪಡಬೇಕು. ಅದಕ್ಕಾಗಿ ತಂದೆಯಂದರೆ ತಾಯಂದರೆ ಕಷ್ಟಪಡಿರಿ. ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನು ಓದಿಸಿರಿ. ನೀವು ಕಷ್ಟಪಡದಿದ್ರೆ ಮಕ್ಕಳನ್ನು ಹೇಗೆ ಓದಿಸ್ಲಿಕ್ಕಾಗತ್ತೆ? ಇರುವೆಗಳು ಕಲಿಸುತ್ತಾ ಇವೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು. ಇರುವೆಗಳು ಕಲಿಸುತ್ತಾ ಇವೆ ಕಾಲವನ್ನು ಗಮನಿಸುವುದನ್ನು. ಮಗಳಿಗೆ ಇನ್ನೂ ಮದುವೆ ಮಾಡ್ಲಿಕ್ಕಾಗ್ತಾ ಇಲ್ಲ, ಮಗಳ ವಯಸ್ಸು ಮೀರುತ್ತಾ ಇದೆ. ದಯವಿಟ್ಟು ತಂದೆಯೆಂದರೆ ತಾಯಿಯೆಂದರೆ ನಿಮ್ಮ ಮಗಳ ವಯಸ್ಸು 18 ದಾಟುತ್ತಾ ಇರುವುದಾದರೆ ದಯವಿಟ್ಟು ಮದುವೆ ಬಗ್ಗೆ ಆಲೋಚಿಸಿ. 18 ವರ್ಷದಿಂದ 20-25 ವರ್ಷದ ಒಳಗಡೆ ನಿಮ್ಮ ಮಗಳ ಮದುವೆ ಆಗಬೇಕು. 25 ದಾಟ್ಲಿಕ್ಕೆ ಬಿಡಬೇಡಿ. ಹುಡುಗರಿಗಾದರೆ 25 ವರ್ಷದಿಂದ 27-28 ವರ್ಷದ ಒಳಗಾಗಿ ಮದುವೆ ಆಗಬೇಕು. ಅದು ಸಾಧಾರಣವಾಗಿ ಅವರ ವಿವಾಹ ವಯಸ್ಸಾಗಿದೆ. ಏನಾಗುತ್ತೆ ಆಲಸ್ಯ ಆಗುವುದಾದರೆ ಎಂದು ಕೇಳುವುದಾದ್ರೆ ಅದನ್ನು ಕೂಡ ಹೇಳ್ತೇನೆ ಕೇಳಿ. ಸೇವೆಯಲ್ಲಿ ಒಬ್ಬ ಸಹೋದರ ಇದ್ದ, ಬಹಳ ಕಾಲದ ಹಿಂದೆ 27 ವರ್ಷ ವಯಸ್ಸು ಬಂದಾಗ ಕೇಳದೆ, 27 ಇಯರ್ಸ್ ಆಗಿದೆ, ಮದುವೆ ಸಂಗತಿ ಏನು? ಹೌದಣ್ಣ, ನಾನ್ ಮದುವೆ ಆಗುತ್ತೇನೆ, ಆದರೆ ಗೌರ್ನಮೆಂಟ್ ಜಾಬ್ ಮಾಡುವ ಹುಡುಗಿ ದೊರಕುವಾಗ ಮಾತ್ರ ಮದುವೆ ಆಗ್ತೇನೆ. ಕಂಡೀಷನ್. ಯಾಕೆ ಗೌರ್ಮೆಂಟ್ ಜಾಬ್ ಇಲ್ಲದ ಹುಡುಗಿ ಸಿಕ್ಕರೆ ಮದುವೆ ಆಗಲ್ಲ? ಚಾನ್ಸೇ ಇಲ್ಲಣ್ಣ ಅಂದ. ಗೌರ್ಮೆಂಟ್ ಎಂಪ್ಲಾಯೇ ನನಗೆ ಬೇಕಂದ. 29 ಇಯರ್ಸ್ ಆಗ್ಬಿಡ್ತು ಅವನಿಗೆ. ಮತ್ತೆ ಕೇಳ್ದೆ, ಈಗ 29 ಇಯರ್ಸ್ ಬಂದಿದೆಯಲ್ಲವೇ, ಏನಾಯ್ತು ನಿನ್ನ ಮದುವೆ ಸಂಗತಿ? ಗೌರ್ಮೆಂಟ್ ಜಾಬು ಇಲ್ಲದಿದ್ರೂ ಪರವಾಗಿಲ್ಲಣ್ಣ, ಈಗ ಪ್ರೈವೇಟ್ ಉದ್ಯೋಗ ಇದ್ರೂ ನಡೆಯುತ್ತಣ್ಣ. ಆಯ್ತು ಸರಿ ಅಂದೆ. 31 ಇಯರ್ಸ್ ವಯಸ್ಸಾಯ್ತು ಅವನಿಗೆ, ಇನ್ನೂ ಮದುವೆ ಆಗಿಲ್ಲ. ಮದುವೆ ಸಂಗತಿ ಏನಾಯ್ತು ಎಂದು ಕೇಳ್ದೆ. ಹುಡುಗಿಗೆ ಯಾವ ಉದ್ಯೋಗ ಇಲ್ಲ ಅಂದ್ರೂ ಪರವಾಗಿಲ್ಲಣ್ಣ, ಸ್ವಲ್ಪ ವರದಕ್ಷಿಣೆ ಕೊಟ್ರೆ ಸಾಕಣ ಅಂದ. ಈಗ ಅವನಿಗೆ 33 ಇಯರ್ಸ್ ವಯಸ್ಸಾಯ್ತು. ಅವನಿಗೆ ಮತ್ತೆ ಕೇಳ್ದೆ, ನಿನಗಿನ್ನೂ ಮದುವೆ ಆಗಿಲ್ಲ, ಈಗ ನಿನ್ನ ಕಂಡೀಷನ್ಸ್ ಏನಾಗಿವೆ ಎಂದು ಕೇಳ್ದೆ. ಮೊದಲೇನೋ ಗೌರ್ಮೆಂಟ್ ಜಾಬ್ ಇರುವ ಹುಡುಗಿಯೇ ಬೇಕಂದೆ, 2 ವರ್ಷ ನಂತರ ಪ್ರೈವೇಟ್ ಜಾಬ್ ಇದ್ರೂ ಪರವಾಗಿಲ್ಲ ಅಂದೆ, ಮತ್ತೆರಡು ವರ್ಷ ನಂತರ ಜಾಬ್ ಇಲ್ಲದಿದ್ರೂ ವರದಕ್ಷಿಣೆ ಇದ್ರೆ ಸಾಕಂದೆ. ಈಗ 33 ವರ್ಷ ವಯಸ್ಸಾಗಿದೆ, ಈಗ ನಿನ್ನ ಕಂಡೀಷನ್ ಏನಾಗಿದೆ ಎಂದು ಕೇಳ್ದೆ. ಅಣ್ಣ, ಸುಮ್ಮನೆ ಒಂದು ಹುಡುಗಿ ಇದ್ರೆ ಸಾಕಣ್ಣ ಅಂದ. ಏನಂದ? ಒಂದು ಹುಡುಗಿ ಇದ್ರೆ ಸಾಕಣ ಅಂದ. ಯಾಕೆಂದರೆ ಅವನಿಗೆ ಅರ್ಥವಾಯ್ತು ಏನೆಂದು, ದಿನೇ ದಿನೇ ಇವನು ಮುದುಕನಾಗ್ತಿದ್ದಾನೆಂದು. ಅಂಥವರಿಗೆ ಹುಡುಗಿಯನ್ನು ಯಾರು ಕೊಡ್ತಾರೆ ಹೇಳಿ? ಅದೇ ಹುಡುಗಿಗೂ ಕೂಡ ಅನ್ವಯಿಸುತ್ತದೆಯಲ್ಲವೋ. ಹುಡುಗಿಯ ವಯಸ್ಸು ಹೆಚ್ಚಾಗ್ತಾ ಇರುವಾಗ ಅವಕಾಶ ಕಡಿಮೆ ಆಗ್ತವೆ. ತಂದೆಯೆಂದರೆ ತಾಯಿಯೆಂದರೆ ಮುಂದಾಲೋಚನೆಯುಳ್ಳವರಾಗಿರಿ. ಎಷ್ಟೋ ಜನ ತಂದೆಯೆಂದರನ್ನು ನೋಡಿದ್ದೇನೆ, ತಾಯಿಯೆಂದರನ್ನು ನೋಡಿದ್ದೇನೆ. ಯಾಕಿಷ್ಟು ಆಲಸ್ಯ ಮಾಡಿದ್ದೀರಮ್ಮ ಅಂದಾಗ ತಾಯಿ ಹೇಳ್ತಾಳೆ, ಏನ್ ಮಾಡ್ಬೇಕಯ್ಯ, ನನ್ನ ಗಂಡ ಕುಡುಕನಾಗಿದ್ದ. ಏನ್ರಿ ಮನೆಯಲ್ಲಿ ಮದುವೆ ವಯಸ್ಸು ಬಂದ ಹುಡುಗಿ ಇದ್ದಾಳೆ, ನೀವು ಕುಡಿದು ಬರೋದು ಒಳ್ಳೇದಂತೀರಾ? ಅವಳು ಮದುವೆ ಮಾಡ್ಬೇಕು, ಮಾಡೋಣ ಬಿಡೆ. ಮಾಡಿದ್ರಾಯ್ತು ಬಿಡು. ಬುದ್ಧಿಹೀನನಾಗಿದ್ದಾನೆ. ಇದ್ದಾರಾ ನಮ್ಮ ಮಧ್ಯ ಅಂಥವ್ರು? ಮಗಳನ್ನು ಮಾತ್ರ ಹಡ್ದಿದ್ರಿ, ಆದ್ರೆ ಆ ಮಗಳ ಮದುವೆ ಬಗ್ಗೆ ಆಲೋಚಿಸ್ತಾ ಇದ್ದೀರಾ? ಆಕೆಯ ವಿವಾಹ ಬಗ್ಗೆ ಆಲೋಚಿಸುತ್ತಾ ಇಲ್ಲ ಅಂದ್ರೆ ಅರ್ಥ ನಿಮಗೆ ಮುಂದಾಲೋಚನೆ ಇಲ್ಲ. ಇರುವೆಗಳು ಕಲಿಸುತ್ತಾ ಇವೆ ಕಷ್ಟಕಾಲ ಬರ್ಲಿಕ್ಕಿದೆ ಎಂದು, ಕೊರತೆ ಬರಗಾಲ ಬರಲಿಕ್ಕಿದೆ. ಹಾಗಾಗಿ ಇಂದಿನಿಂದಲೇ ನಾನು ಎಚ್ಚರಿಕೆಯಿಂದ ಜೀವಿಸಬೇಕೆಂದು. ಸಹೋದರ ಸಹೋದರಿಯರೇ, ಈ ದಿನ ನಿಮಗೆ ಮಕ್ಕಳು ಚಿಕ್ಕವರಾಗಿದ್ದಾರೆ, ನಾಳಿನ ದಿನ ಬೆಳೆದು ದೊಡ್ಡವರಾಗ್ಲಿಕ್ಕಿದ್ದಾರೆ. ಮುಂದಾಲೋಚನೆಯುಳ್ಳವರಾಗಿ ಕಷ್ಟಪಟ್ಟು ಸ್ವಲ್ಪ ಉಳಿತಾಯ ಮಾಡಿ. ನಾಳಿನ ದಿನ ಅವರು ಕಾಲೇಜ್ ಜಾಯಿನ್ ಆಗ್ಬೇಕಾಗತ್ತೆ. ಕಷ್ಟಪಟ್ಟು ಉಳಿತಾಯ ಮಾಡಿದ್ದನ್ನು ಅವರ ಕಾಲೇಜ್ ಫೀಸ್ಗಾಗಿ ಸಾಕಾಗುತ್ತೋ ಇಲ್ಲೊಂದು ಮೊದಲೇ ಯೋಚಿಸಿ. ನಿಮ್ಮ ಆಸೆ ಈಡೇರಿಸಿಕೊಳ್ಳಬೇಡಿ. ಅನವಶ್ಯಕವಾಗಿ ಕಾರ್ ಕೊಂಡುಕೊಳ್ಳಬೇಡಿ. ಅನವಶ್ಯಕವಾಗಿ ವಸ್ತು ವಾಹನಗಳಿಗಾಗಿ ದುಡ್ಡು ಖರ್ಚು ಮಾಡಬೇಡಿ. ಮಕ್ಕಳ ಭವಿಷ್ಯದ ಕುರಿತು ಆಲೋಚಿಸಿ. ಮದುವೆ ವಯಸ್ಸಿಗೆ ಬಂದ ಮಗಳಿದ್ದಾಳೆ, ಮದುವೆ ಮಾಡುವ ಜವಾಬ್ದಾರಿ ನಿಮ್ಮದಾಗಿದೆ. ಜಾಗ್ರತೆಯಿಂದ ಕಷ್ಟಪಟ್ಟು ಸಂಪಾದಿಸಿದ್ದರಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ. ಕೆಲವು ಸಾರಿ ನಮ್ಮ ಆರೋಗ್ಯ ಸಡನ್ ಆಗಿ ಕೆಟ್ಟೋಗ್ಬಹುದು. ಅವಾಗ ಎಲ್ಲಿಗೆ ಹೋಗಿ ನಾವು ದುಡ್ಡು ಕೇಳಬೇಕು? ಆರೋಗ್ಯ ಹಾಳಾಗಿ ಹಾಸ್ಪಿಟಲ್ ಸೇರಿಸಿದ್ದಾರೆ, ಅವ್ರತ್ರ ಇವ್ರತ್ರ ನೀವು ಬೇಡಿಕೊಂಡು ದುಡ್ಡು ತರುವುದಕ್ಕಿಂತ ಮುಂಚೆ ಈ ವ್ಯಕ್ತಿ ಮೇಲಕ್ಕೆ ಹೊರಟೋಗ್ತಾನೆ. ಅದಕ್ಕಾಗಿಯೇ ಉಳಿತಾಯ ಮಾಡಿ, ಮುಂದಾಲೋಚನೆ ಉಳ್ಳವರಾಗಿರ್ರಿ. ಈ ದಿನ ನಮ್ಮಲ್ಲಿ ಬಹಳ ಜನರಿಗಿರುವ ಸಿಂಪಲ್ ಅಭ್ಯಾಸವೇನೆಂದರೆ ಬೇಡಿಕೊಳ್ಳುವುದು. ಅದಕ್ಕೆ ನಾನಾ ವಿಧವಾದ ಬೇರೆ ಬೇರೆ ಟೈಟಲ್ ಕೂಡ ಇಟ್ಟಿದ್ದಾರೆ. ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಹೇಳ್ದ, ಅಯ್ಯ ಸತೀಶ್ ಕುಮಾರ್ ಅವರೇ, ಹ್ಯಾಂಡ್ ಲೋನ್ ಏನಾದ್ರೂ ಕೊಡ್ತೀರಾ ಅಂದ್ರು. ನನಗೇನೂ ಅರ್ಥ ಆಗ್ಲಿಲ್ಲ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ಏನಂದ್ರು? ಹ್ಯಾಂಡ್ ಲೋನು. ಗೋಲ್ಡ್ ಲೋನು ನನಗೆ ಗೊತ್ತು, ಬ್ಯಾಂಕ್ ಲೋನು ನನಗೆ ಗೊತ್ತು. ಈ ಹ್ಯಾಂಡ್ ಲೋನ್ ಏನೆಂದು ನನಗೆ ಅರ್ಥ ಆಗ್ಲಿಲ್ಲ.
ನೀವು ಏನ್ ಅಂದ್ಕೊಳ್ಬೇಡಿ ಸರ್, ದಯವಿಟ್ಟು ನೀವು ಏನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥವಾಗ್ತಿಲ್ಲ ಅಂದಾಗ ಮತ್ತೊಮ್ಮೆ ಹೇಳಿದ್ರು, ಏನಿಲ್ಲ ಬ್ರದರ್, ಸ್ವಲ್ಪ ಹ್ಯಾಂಡ್ ಲೋನ್ ಏನಾದರೂ ಕೊಡ್ತೀರಾ? ನನಗೇನು ಅರ್ಥ ಆಗದೆ ಇರುವಾಗ ಸ್ವಲ್ಪ ಅರ್ಥ ಆಗುವಂತೆ ಹೇಳ್ತೀರಾ ಅಂದೆ. ಆಗ ಅವ್ರು ಹೇಳಿದ್ರು, ಹ್ಯಾಂಡು ಅಂದರೆ ಕೈ, ಲೋನು ಅಂದರೆ ಕಡ, ಕೈ ಕಡ ಅಂತೇರಿ, ಅದಕ್ಕೆ ಆ ಹೆಸರು, ಅದಕ್ಕೆ ಟೈಟಲ್ ಬೇರೆ ಇಟ್ಟಿದ್ದಾರೆ, ಹ್ಯಾಂಡ್ ಲೋನ್ ಅಂತೆ. ಅದರಲ್ಲೂ ಕೂಡ ಎಷ್ಟು ಸ್ಟೈಲ್ ನೋಡಿ, ಅದಕ್ಕೆ ಏನನ್ನೋಣ, ಕೇಳೋದ್ರಲ್ಲಿಯೂ ಕೂಡ ಸ್ಟೈಲ್ ಬೇರೆ. ಇದು ಬೇಡ. ಪ್ರಿಯ ಸಹೋದರ ಸಹೋದರಿಯರೇ, ಕಲ್ವರಿ ಸ್ವರ ವೀಕ್ಷಿಸುವಂಥವರೇ, ನೀವು ಸಾಲ ಕೊಡುವವರಾಗಿರಬೇಕೇ ಹೊರತು ಸಾಲ ಪಡೆದುಕೊಳ್ಳುವವರಾಗಿ ಮಾತ್ರ ಇರಬಾರದು. ಇರುವೆಗಳು ಈ ಪಾಠ ಕಲಿಸುತ್ತಿರುವಾಗ ಈ ಪಾಠ ನಾವು ಕಲಿಯೋಣ. ಪರಿಶುದ್ಧನಾದ ತಂದೆ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು. ನಮ್ಮಲ್ಲಿಯೂ ಸೋಮಾರಿತನ ಇದೆ, ಅದು 100% ವಾಸ್ತವ. ಆ ಸೋಮಾರಿತನವನ್ನು ಜಯಿಸಿ ಏಸಯ್ಯ, ಕಷ್ಟಪಡುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ, ಮುಂದಾಲೋಚನೆಯನ್ನು ದಯಪಾಲಿಸಿರಿ, ಕಾಲಗಳನ್ನು ಗುರುತಿಸುವಂತಹ ಕೃಪೆ ನಮಗೆ ದಯಪಾಲಿಸಿರಿ. ಅದೇ ಸಮಯದಲ್ಲಿ ನೀವು ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ, ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮನ್ನು ಸಂತೋಷಪಡಿಸುವ ಜೀವಿತವನ್ನು ಕೂಡ ನಮಗೆ ದಯಪಾಲಿಸಿರಿ. ನೀವು ನೋಡ್ತಾ ಇದ್ದೀರಿ ಎಂಬ ಧ್ಯಾಸ ಉಳ್ಳವರಾಗಿ, ಕಷ್ಟಪಟ್ಟು ಕ್ರಮಶಿಕ್ಷಣೆಯುಳ್ಳವರಾಗಿ ದೇವರ ಕಾಲಗಳನ್ನು ಗುರುತಿಸಿ ಒಟ್ಟುಗೂಡಿ ಕುಟುಂಬವಾಗಿ ಆತ್ಮಿಕ ಪ್ರಯಾಣ ಮುಂದುವರಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.